ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ಮುಂದುವರಿತಾ ಇದೆ. ಹೃದಯಾಘಾತದ ಕಾರಣಕ್ಕೋಸ್ಕರ ಸಾವನ್ನಪ್ಪೋ ಸರಣಿ ಕೂಡ ಮುಂದುವರಿತಾ ಇದೆ. ದಾವಣಗೆರೆಗೆ ಸಂಬಂಧಪಟ್ಟಂತೆ ನಮ್ಮ ಹತ್ರ ಮಾಹಿತಿ ಸಿಗ್ತಾ ಇದೆ. ದಾವಣಗೆರೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುವಂತಹ ಡೀಟೇಲ್ಸ್ ಕಂಟಿನ್ಯೂ ಆಗ್ತಾ ಇದೆ. ಹಾರ್ಟ್ ಅಟ್ಯಾಕ್ಗೆ 22 ವರ್ಷದ ಯುವಕ ಬಲಿಯಾಗಿರೋದು. ಜಸ್ಟ್ 22 ವರ್ಷ. ಜಯನಗರ ಮನೆಯಲ್ಲಿ ದಾವಣಗೆರೆಯ ಜಯನಗರ ಮನೆಯಲ್ಲಿ ಈತ ಕುಸಿದು ಬಿದ್ದನಂತೆ. ಇದ್ದಕ್ಕಿದ್ದ ಹಾಗೆ ಮನೆಯಲ್ಲೇ ಯುವಕ ಕುಸಿದು ಬಿದ್ದಿದ್ದಾನೆ. ಆಸ್ಪತ್ರೆಗೆ ಸಾಗಿಸಿದ ಕೆಲವೇ ಕ್ಷಣಗಳಲ್ಲಿ ಆತನ ಸಾವಾಗಿರೋದ್ರ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. 22 ವರ್ಷ ವಯಸ್ಸು, ತುಂಬ ಪುಟ್ಟ ವಯಸ್ಸು. ಕಳೆದ 3 ತಿಂಗಳಲ್ಲಿ ಜಿಲ್ಲಾಸ್ಪತ್ರೆ ಒಂದರಲ್ಲೇ 75ಕ್ಕೂ ಹೆಚ್ಚು ಜನರ ಸಾವು ಇದೇ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಆಗಿದೆ ಅನ್ನೋ ಆಘಾತಕಾರಿ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಸನದ ನಂತರ ದಾವಣಗೆರೆ ಕಡೆಗೂ ಕೂಡ ನಾವು ಅಲ್ಲಿಗೆ ಹೆಚ್ಚು ಫೋಕಸ್ ಮಾಡಬೇಕಾಗತ್ತಾ ಅನ್ನೋ ಪ್ರಶ್ನೆ ಮೂಡುವಂತಾಗ್ತಾ ಇದೆ. ಆಮೇಲೆ ಇನ್ನೊಂದು ಕಡೆಗೆ ನಾನೊಂದು ಡೇಟಾ ನೋಡ್ತಾ ಇದ್ದೆ. ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ, ಈಗ ನಾವು ಪ್ರಾಣ ಪಕ್ಷಿ ಹಾರು ಹೋಗಿದೆ ಒಬ್ಬ ವ್ಯಕ್ತಿಯಲ್ಲಿ ಅಂತ ಹೆಂಗೆ ಕನ್ಸಿಡರ್ ಮಾಡೋದು ಅಂದರೆ, ಆತನ ಹೃದಯ ವರ್ಕ್ ಮಾಡೋದು ಸ್ಟಾಪ್ ಆದಾಗ. ಸೊ ಫಸ್ಟ್ ಕಾಲಮ್ನಲ್ಲೇ ಹೃದಯಾಘಾತ ಅಂತ ಕೆಲ ವೈದ್ಯರು ಮೆನ್ಷನ್ ಮಾಡ್ತಿದ್ದಾರಂತೆ. ಅಂಡರ್ಲೈಯಿಂಗ್ ಡಿಸೀಸ್ ಬಗ್ಗೆ ಫೋಕಸ್ ಮಾಡ್ತಿಲ್ಲ ಅನ್ನೋದು ಆರೋಪ. ಈತನ ಕೇಸಲ್ಲಿ ಏನಾಗಿದೆ, ಈತನಿಗೇನಾದರೂ ಬೇರೆ ಹೆಲ್ತ್ ಹಿಸ್ಟ್ರಿಗಳು ಇದ್ವಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.